ಹಾಯ್ ಗೈಸ್, ವೆಲ್ಕಮ್ ಟು ಸಾಗರ್ ಎಚ್ ಎಲ್ ಗೌಡ್ರ ಸೆವೆನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ ಎಲ್ ಗೌಡ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂತಂದ್ರೆ, ಎಸ್ ಸಿ ವಿ ಕಾರ್ 7 ಸೀಟರ್ ಕಾರ್ನ ನೀವು ಯಾವ ರೀತಿ ಡ್ರೈವ್ ಮಾಡಬೇಕು, ಫಸ್ಟ್ ಗೇರ್ನಲ್ಲಿ ಯಾವ ರೀತಿ ನೀವು ಮೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಕ್ಲಚ್ಚನ್ನು ಯಾವ ರೀತಿ ರಿಲೀಸ್ ಮಾಡಬೇಕು, ಕ್ಲಚ್ ಬಿಟ್ಟಿದ ತಕ್ಷಣ ಕಾರ್ ಆಫ್ ಆಗ್ತಿದ್ಯಾ, ಸೊ ತಲೆನೇ ಕೆಡಿಸ್ಕೊಂಬೇಡಿ. ಕ್ಲಚ್ ಬಿಟ್ಟಿದ ತಕ್ಷಣ ಕಾರ್ ಮೂವ್ ಆಗಬೇಕು, ಕಾರ್ ಆಫ್ ಆಗಬಾರ್ದು ಅನ್ನೋದ್ರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಲಾಸ್ಟ್ ವಿಡಿಯೋಸ್ಗಳೆಲ್ಲ ನಿಮಗೆ ಈ ಒಂದು 7 ಸೀಟರ್ ಬಗ್ಗೆ ಯಾವುದು ಕೂಡ ವಿಡಿಯೋ ಮಾಡಿಲ್ಲ ನಾನು. 5 ಸೀಟರ್ ಕಾರ್ನ ಯಾವ ರೀತಿ ಡ್ರೈವ್ ಮಾಡಬೇಕು, 5 ಸೀಟರ್ ಕಾರಲ್ಲಿ ಲೆಫ್ಟ್ ಸೈಡ್ ಜಡ್ಜ್ಮೆಂಟ್, ರೈಟ್ ಸೈಡ್ ಜಡ್ಜ್ಮೆಂಟ್ ಅಲ್ಲಿ ಯಾವ ರೀತಿ ತಗೊಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ನೀವೇನಾದ್ರೂ 5 ಸೀಟರ್ ಕಾರ್ನ ಡ್ರೈವ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ಹತ್ರ ಇದೆ, ನೀವು ಕಲಿಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದ್ರೆ ಹಳೆ ವಿಡಿಯೋಸ್ಗಳನ್ನು ಕೂಡ ನೋಡಿ, ಮತ್ತೆ ಈ ಒಂದು ವಿಡಿಯೋನು ಕೂಡ ನೋಡಿ, ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಈ ಒಂದು ವಿಡಿಯೋ ನಮ್ಮ ಎಲ್ಲ ವ್ಯೂವರ್ಸ್ಗಳಿಗೆ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು, ಎಸ್ಪೆಷಲಿ ಯಾರೆಲ್ಲ ಕಾರ್ನ ಕಲಿತಿದ್ದಾರೋ, ಲರ್ನರ್ಸ್ಗಳಿದ್ದಾರೋ, ಸ್ಟಾರ್ಟಿಂಗ್ ಬಿಗಿನರ್ ಸ್ಟೇಜಲ್ಲಿ ಅವ್ರಿಗೆಲ್ರಿಗೂ ಕೂಡ ತುಂಬಾನೇ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಿರುವಂಥದ್ದು. ಸೊ ಯಾರಾದರೂ ಕಾರ್ ಕಲಿತಿದ್ದಾರೆ ಅಂತಂದ್ರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಇದೆ. ಇದು ಬಂದು ಪಾರ್ಟ್ 18 ಆಗಿರುತ್ತೆ. ಪಾರ್ಟ್ 17 ವರೆಗೂ ಕೂಡ ನಾನು ಕಾರ್ ಡ್ರೈವಿಂಗ್ ಬಗ್ಗೆ ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಸೊ ಆ ಒಂದು ಪ್ಲೇ ಲಿಸ್ಟ್ ಲಿಂಕ್ ಕೂಡ ನೀವು ಬೇರೆಯವರಿಗೆ ಶೇರ್ ಕೂಡ ಮಾಡ್ಬೋದು, ಯಾರೆಲ್ಲ ಕಾರ್ ಕಲಿತಿದ್ದಾರೋ ಅಂಥವರಿಗೆ. ಮತ್ತೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಯಾಕಂತಂದರೆ ವಿಡಿಯೋನ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ನ ಮಾಡ್ಕೊತಿಲ್ಲ, ಇತ್ತೀಚೆಗೆ ಮಾಡ್ಕೊತಿಲ್ಲ. ಸೊ ಯಾಕೆಂತಂದ್ರೆ ನಾನು ವಿಡಿಯೋಸ್ಗಳನ್ನ ಮಾಡೋದನ್ನು ಕೂಡ ಸ್ಟಾಪ್ ಮಾಡಿದ್ದೆ, ಅದರಿಂದ ವ್ಯೂಸ್ ಕೂಡ ಕಡಿಮೆ ಆಗಿದೆ. ಸೊ ಇನ್ಮುಂದೆ ಆಗಾಗಲ್ಲ, ಇನ್ಮುಂದೆ ಕಾರ್ ಡ್ರೈವಿಂಗ್ ಬಗ್ಗೆ ತುಂಬ ಅಂದರೆ ತುಂಬಾ ವಿಡಿಯೋಸ್ಗಳನ್ನ ಮಾಡ್ತೀನಿ. ಸೊ ಎಲ್ಲರೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟೇನೆ ನೋಟಿಫಿಕೇಶನ್ ಬರುತ್ತೆ. ಈ ಒಂದು ವಿಡಿಯೋದಲ್ಲಿ ಮೊದಲೇ ಹೇಳ್ದಂಗೆ ಈ ಒಂದು 7 ಸೀಟರ್ ವೆಹಿಕಲ್ನ ಯಾವ ರೀತಿ ನಾವು ಡ್ರೈವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕೆಂದ್ರೆ ನೀವು ಸ್ಕಿಪ್ ಮಾಡ್ಕೊಂಡು ವಿಡಿಯೋ ನೋಡಿದ್ರಿ ಅಂತಂದ್ರೆ ಒಂದೊಂದು ಸ್ಟೆಪ್ ಕೂಡ ನಿಮಗೆ ಮಿಸ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಅವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಒಂದಷ್ಟು ಸ್ವಲ್ಪ ಇನ್ಫಾರ್ಮೇಶನ್ ಆದ್ರೂ ನಿಮಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ನೀವು ಸ್ಕಿಪ್ ಮಾಡ್ಕೊಂಡ್ರಿ ಅಂತಂದ್ರೆ ಸ್ವಲ್ಪನೂ ಅರ್ಥ ಆಗಲ್ಲ. ಸ್ಕಿಪ್ ಮಾಡಿಲ್ಲ ಅಂತ ಅಂದ್ರೆ ಒಂದು 100% ಅಲ್ಲಿ ಒಂದು 80%, ಒಂದು 70% ಆದ್ರೂ ಕೂಡ ಅರ್ಥ ಆಗುತ್ತೆ. ಓಕೆನಾ? ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇವಾಗ ಕಾರ್ ಒಳಗಡೆ ಹೋಗೋಣ. ಕೆಲವೊಂದು ಕಾರ್ಗಳಲ್ಲಿ ರಿಮೋಟ್ ಇರುತ್ತೆ, ಕೆಲವೊಂದು ಕಾರ್ಗಳಲ್ಲಿ ರಿಮೋಟ್ ಇರಲ್ಲ. ಇಲ್ಲಿ ಅನ್ಲಾಕ್ ಮಾಡ್ತಿದ್ದೀನಿ, ಇದಕ್ಕೆ ರಿಮೋಟ್ ಇದೆ, ಸೊ ಅನ್ಲಾಕ್ ಮಾಡ್ತಿದ್ದೀನಿ. ಅನ್ಲಾಕ್ ಮಾಡಿದ ನಂತರ ಇನ್ನು ನೆಕ್ಸ್ಟ್ ಕಾರ್ ಒಳಗಡೆ ಹೋಗೋಣ. ಡೋರ್ನ ಓಪನ್ ಮಾಡ್ತಾ ಇದ್ದೀನಿ, ನೋಡ್ತಿರ್ಬೋದು. ಇಲ್ಲಿ ನಿಮಗೆ ತುಂಬಾ ಕಾಣಿಸುತ್ತೆ, ಈ ಒಂದು ತುಂಬಾ ಸ್ಮಾರ್ಟ್ ಫೀಚರ್ಸ್ಗಳು ಕೂಡ ಕಾಣಿಸುತ್ತೆ. ಕೆಲವೊಂದಷ್ಟು ಕಾಮನ್ ಆಗಿರುತ್ತೆ, ಈ ಒಂದು ಗೇರ್ ರಾಡ್ ಆಗಿರ್ಬೋದು, ಹ್ಯಾಂಡ್ ಬ್ರೇಕ್ ಆಗಿರ್ಬೋದು, ಸ್ಟೇರಿಂಗ್ ಆಗಿರ್ಬೋದು. ಮತ್ತೆ ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ಸ್ ಕೆಲವು ಕಾರ್ಗಳಲ್ಲಿ ಇರುತ್ತೆ, ಕೆಲವು ಕಾರ್ಗಳಲ್ಲಿ ಇರಲ್ಲ. ಮೈನ್ ಆಗಿ ನಮಗೆ ಬೇಕಾಗಿರುವಂತದ್ದು, ಕಾಮನ್ ಆಗಿ ಎಲ್ಲಾ ಕಾರ್ಗಳಲ್ಲಿ ಇರುವಂತದ್ದು, ಮತ್ತೆ ನಾವು ಕಾಮನ್ ಆಗಿ ಡ್ರೈವ್ ಮಾಡಬೇಕು ಅಂದ್ರೆ ಏನೇನ್ ಬೇಕು ಅದನ್ನ ಮಾತ್ರ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ತಿರ್ಬೋದು, ಇಲ್ಲಿ ಕೆಳಗಡೆಗೆ ನಿಮ್ಗೆ 3 ಲಿವರ್ಗಳು ಕಾಣಿಸ್ತಿರುತ್ತೆ. ಫಸ್ಟ್ ನೋಡ್ತಿರ್ಬೋದು, ಇದು ಬಂದು ಎಕ್ಸಿಲರೇಟರ್ ಆಗಿರುತ್ತೆ, ನೆಕ್ಸ್ಟ್ ಬ್ರೇಕ್ ಆಗಿರುತ್ತೆ, ಮತ್ತೆ ಇದು ಕ್ಲಚ್ ಆಗಿರುತ್ತೆ. ಎ ಬಿ ಸಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಎಲ್ಲದರಲ್ಲೂ ಕೂಡ. ಎಕ್ಸಿಲರೇಟರ್, ಮತ್ತೆ ಇದನ್ನ ಬ್ರೇಕ್ ಅಂತ ಅಂತೀವಿ, ಮತ್ತೆ ಇದನ್ನ ಕ್ಲಚ್ ಅಂತ ಅಂತೀವಿ. ಸೊ ಅದಕ್ಕೆ ನಾನು ಶಾರ್ಟ್ ಫಾರ್ಮ್ ಆಗಿ ಎ ಬಿ ಸಿ ಅಂತ ಕರಿತೀವಿ. ಅದನ್ನ ಲೆಫ್ಟ್ ಸೈಡ್ ಇಂದ ಎ ಬಿ ಸಿ ತಗೊಳ್ಳಲ್ಲ, ರೈಟ್ ಸೈಡ್ ಇಂದ ನಾವು ಎ ಬಿ ಸಿ ನ ಕೌಂಟ್ ಮಾಡ್ಕೊಬೇಕಾಗತ್ತೆ ಯಾವಾಗ್ಲೂ ಕೂಡ. ಓಕೆನಾ? ಒಂದೊಂದ್ರದ್ದು ಒಂದೊಂದು ಫಂಕ್ಷನ್ ನಿಮಗೆ ತಿಳಿಸ್ತೀನಿ. ಕಾಮನ್ ಆಗಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಇಲ್ಲಿ ಎಕ್ಸಿಲರೇಟರ್ ಅಂದ್ರೆ ನಾವು ಕಾರ್ನ ಮೂವ್ ಮಾಡಬೇಕು ಅಂದ್ರೆ ಈ ಒಂದು ಎಕ್ಸಿಲರೇಟರ್ ನ ಯೂಸ್ ಮಾಡಬೇಕಾಗುತ್ತೆ. ಕಾರ್ನ ಸ್ಟಾಪ್ ಮಾಡೋ ಟೈಮಲ್ಲಿ ಎಕ್ಸಿಲರೇಟರ್ ನ ಯೂಸ್ ಮಾಡಬಾರ್ದು, ಮತ್ತೆ ಕ್ಲಚ್ ಅನ್ನ ಅಪ್ಲೈ ಮಾಡೋ ಟೈಮಲ್ಲಿ ಎಕ್ಸಿಲರೇಟರ್ ನ ಯೂಸ್ ಮಾಡಬಾರ್ದು. ಓಕೆನಾ? ಇನ್ನು ನೆಕ್ಸ್ಟ್ ನಮಗೆ ಬ್ರೇಕ್ ಅಂತ ಅಂದ್ರೆ ನಾವು ಕಾರ್ನ ಸ್ಟಾಪ್ ಮಾಡಬೇಕು ಅಂತಂದ್ರೆ ಬ್ರೇಕ್ ಅನ್ನ ಯೂಸ್ ಮಾಡ್ತೀವಿ. ಮತ್ತೆ ನಾವು ಕಾರ್ನ ಸ್ಟಾಪ್ ಮಾಡುವಂತ ಟೈಮಲ್ಲಿ ಕ್ಲಚ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಬ್ರೇಕ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ? ಇನ್ನು ಇದು ಕ್ಲಚ್ ಅನ್ನ ನಾವು ಯೂಸ್ ಮಾಡೋದೇನಕ್ಕೆ ಅಂತಂದ್ರೆ ನಾವು ಗೇರ್ ಶಿಫ್ಟಿಂಗ್ ಟೈಮಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಗೇರ್ ಶಿಫ್ಟ್ ಮಾಡುವಾಗ ಬಿಟ್ಟು ಬೇರೆ ಯಾವ ಟೈಮಲ್ಲೂ ಕೂಡ ನಾವು ಈ ಒಂದು ಕ್ಲಚ್ ಅನ್ನು ಅಪ್ಲೈ ಮಾಡಬಾರ್ದು, ಕ್ಲಚ್ ಪ್ಲೇಟ್ಗಳು ಹೋಗುತ್ತೆ. ಓಕೆನಾ? ಸೊ ಇದನ್ನ ಕ್ಲಚ್ ನ ಜಸ್ಟ್ ನಾವು ಗೇರ್ ಶಿಫ್ಟಿಂಗ್ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ಕೊಬೇಕಾಗುತ್ತೆ. ಕೆಲವೊಂದ್ಸರಿ ಟ್ರಾಫಿಕ್ ಅಲ್ಲಿ ನಾವು ಆಫ್ ಕ್ಲಚ್ ಅಲ್ಲೇ ಕಾರ್ನ ಬಿಡಬೇಕಾಗುತ್ತೆ. ನೋಡ್ತಿರ್ಬೋದು, ಇದು ಕ್ಲಚ್ ಫುಲ್ ಅಪ್ಲೈ ಮಾಡಬೇಕಾಗುತ್ತೆ. ಫುಲ್ ಅರ್ಧಂಬರ್ಧ ಅಪ್ಲೈ ಮಾಡಿದ್ರಿ ಅಂದ್ರೆ ಕ್ಲಚ್ ಪ್ಲೇಟ್ಗಳು ಹೋಗುತ್ತೆ. 15,000-20,000 ನೀವು ದುಡ್ಡು ಕಟ್ಟಬೇಕಾಗತ್ತೆ. ಓಕೆನಾ? ಕ್ಲಚ್ ಪ್ಲೇಟ್ ಹೊಸದಾಗಿ ನೀವು ಹಾಕ್ಸ್ತೀನಿ ಅಂತಂದ್ರೆ ಅದನ್ನ ನೀವು ಪೇ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಕಲಿಯುವಾಗ್ಲೇನೆ ಫುಲ್ ಕ್ಲಚ್ ಅನ್ನು ಅಪ್ಲೈ ಮಾಡ್ಬೇಕು ಯಾವಾಗ್ಲೂ ಕೂಡ. ಓಕೆನಾ? ಕ್ಲಚ್ ಮತ್ತೆ ಎಕ್ಸಿಲೇಟರ್ ಎರಡನ್ನೂ ಕೂಡ ಅಟ್ ಎ ಟೈಮ್ ಯಾವತ್ತೂ ಕೂಡ ಕೊಡಬಾರ್ದು. ಓಕೆನಾ? ಇದು ಒಂದು ಮೇನ್ ತಲೆಯಲ್ಲಿ ಇರಬೇಕಾಗತ್ತೆ ಯಾವಾಗ್ಲೂ. ಯಾಕೆಂದ್ರೆ ಕ್ಲಚ್ ಪ್ಲೇಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಏನಕ್ಕೆ ನಿಮ್ಗೆ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂತ ಅಂದ್ರೆ ದುಡ್ಡನ್ನ ಖರ್ಚು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಕ್ಲಚ್ ಮತ್ತೆ ಎಕ್ಸಿಲೇಟರ್ ಎರಡನ್ನೂ ಕೂಡ ಈಕ್ವಲ್ ಆಗಿ ಕೊಡಬಾರ್ದು. ಇನ್ನು ನೆಕ್ಸ್ಟ್ ಕಾಲಲ್ಲಿ ನಾವು ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ. ಲೆಫ್ಟ್ ಸೈಡ್ ಅಲ್ಲಿ ಒಂದು ಕ್ಲಚ್ ಇರುತ್ತಲ್ಲ, ಈ ಒಂದು ಕ್ಲಚ್ ನ ಅಪ್ಲೈ ಮಾಡುವಾಗ ತುಂಬಾ ಜನ ಮಾಡೋದೇನಂತ ಅಂದ್ರೆ ನೋಡ್ತಿರ್ಬೋದು, ಇದನ್ನ ಏರ್ ಅಲ್ಲಿ ಇರುತ್ತೆ. ಈ ಒಂದು ಬಾಟಮ್ ಏನಿರುತ್ತೆ, ಇಮಿಡಿ ಏನಿರುತ್ತೆ, ಇದು ಏರ್ ಅಲ್ಲಿ ಇರುತ್ತೆ. ಏರ್ ಅಲ್ಲಿ ಇರುವಂತ ಟೈಮ್ ಅಲ್ಲಿ ನೋಡ್ತಿರ್ಬೋದು ಈ ರೀತಿ ಈ ಒಂದು ಬಾಟಮ್ ಅಲ್ಲಿ ಏನಿರುತ್ತೆ, ಈ ಒಂದು ಗ್ರೌಂಡ್, ಈ ಗ್ರೌಂಡ್ ಮೇಲೆ ಈ ಒಂದು ಇಮಿಡಿ ಇರಬೇಕಾಗತ್ತೆ. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ನೋಡ್ತಿರ್ಬೋದು,
ಜಸ್ಟ್ ಸುಮ್ಮನೆ ಅಪ್ಲೈ ಮಾಡ್ತಾರೆ. ಏರಲ್ಲಿ ಇರುತ್ತೆ. ಈ ರೀತಿ ಏರಲ್ಲಿ ಇರಬಾರ್ದು. ಅವಾಗ ಏನಾಗುತ್ತೆ ನಾವು ಕ್ಲಚ್ ಅಪ್ಲೈ ಮಾಡಿ ಬಿಡೋ ಟೈಮಲ್ಲಿ ಗಾಡಿ ಜರ್ಕ್ ಹೊಡೆಯುತ್ತೆ. ಓಕೆನಾ? ಆಫ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಕ್ಲಚ್ ಪ್ಲೇಟ್ ಕೂಡ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ನಿಮಗೆ ಒಂದು ಐಡಿಯಾ ಇರಲ್ಲ. ಎಷ್ಟು ಕ್ಲಚ್ ಬಿಟ್ಟಿದ್ದೀನಿ, ಆಫ್ ಕ್ಲಚ್ ಬಿಟ್ಟಿದ್ದೀನಾ ಅಥವಾ ಫುಲ್ ಕ್ಲಚ್ ಬಿಟ್ಟಿದ್ದೀನಾ ಅನ್ನೋದು ನಿಮಗೆ ಇರಲ್ಲ. ಸೊ ನೀವು ಗ್ರೌಂಡ್‌ಗೆನೆ ಕಚ್ಕೊಂಡಿರ್ಬೇಕಾಗತ್ತೆ. ಇಮ್ಮಡಿ ಗ್ರೌಂಡ್‌ಗೆ ಕಚ್ಕೊಂಡಿರ್ಬೇಕಾಗತ್ತೆ. ಅದೇ ರೀತಿ ಮುಂದೆ ಹೋಗ್ಬೇಕು, ಅದೇ ರೀತಿ ಹಿಂದೆ ಬರ್ಬೇಕಾಗತ್ತೆ. ಇದೆಯಲ್ಲ ಇದು ಪರ್ಫೆಕ್ಟ್ ಆಗಿರುತ್ತೆ. ಸೊ ನೀವು ಬಿಗಿನರ್ಸ್‌ಗಳು ಇದೇ ಒಂದು ಪ್ರೊಸೀಜರ್‌ನ ನೀವು ಫಾಲೋ ಮಾಡಬೇಕಾಗತ್ತೆ. ಏರಲ್ಲಿ ಹಿಂಡಿನ ಇಟ್ಕೊಂಡು ನೀವು ಪ್ರೆಸ್ ಮಾಡಿದ್ರಿ ಅಂದ್ರೆ ಮೊದಲೇ ಹೇಳ್ದಂಗೆ ಜರ್ಕ್ ಹೊಡೆಯುತ್ತೆ, ಮತ್ತೆ ಕ್ಲಚ್ ಪ್ಲೇಟ್‌ಗಳು ಕೂಡ ಹಾಳಾಗುತ್ತೆ. ಮತ್ತೆ ನಿಮಗೆ ಗೊತ್ತಾಗಲ್ಲ ಎಷ್ಟು ನಾನು ಕ್ಲಚ್ ಬಿಟ್ಟಿದ್ದೀನಿ ಅನ್ನೋದು ಐಡಿಯಾನೇ ಇರೋದಿಲ್ಲ. ಸೊ ಈ ಒಂದು ತಪ್ಪೇನಾದ್ರೂ ನೀವು ಮಾಡ್ತಿದ್ದೀರಾ ಅಂತಂದ್ರೆ ಆ ಒಂದು ಮಿಸ್ಟೇಕನ್ನ ನೀವು ಕರೆಕ್ಟ್ ಮಾಡ್ಕೊಬೇಕಾಗತ್ತೆ. ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಹೋಗ್ತಿದೆ, ಎಷ್ಟು ಈಸಿಯಾಗಿ ಬರ್ತಿದೆ. ಈ ಒಂದು ಪ್ರೊಸೀಜರ್‌ನ ನೀವು ಫಾಲೋ ಮಾಡಬೇಕಾಗತ್ತೆ. ಇನ್ನು ರೈಟ್ ಲೆಗ್ ಇರುತ್ತಲ್ಲ, ಇದನ್ನ ನಾವು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಇದು ರೈಟ್ ಸೈಡಲ್ಲಿ ಈ ಒಂದು ಎಕ್ಸಲೇಟರ್ ಇರುತ್ತೆ. ಇದನ್ನ ನಾವು ಈ ರೀತಿ ಅಪ್ಲೈ ಮಾಡ್ತೀವಿ. ಈ ಒಂದು ಬ್ರೇಕ್‌ನ ಅಪ್ಲೈ ಮಾಡೋ ಟೈಮಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ, ಈ ಬಿಗಿನರ್ಸ್‌ಗಳು ಅಂದ್ರೆ ನಾರ್ಮಲ್ ಆಗಿ ಎಕ್ಸ್‌ಪೀರಿಯನ್ಸ್‌ಗಳು ಏನು ಮಾಡಲ್ಲ. ಈ ರೀತಿ ತೆಗೆದ್ಬಿಟ್ಟು ಬ್ರೇಕ್ ಮೇಲೆ ಕಾಲ್ ಇಡ್ತೀವಿ. ಈ ರೀತಿ ಮಾಡಬಾರ್ದು. ಈ ಒಂದು ಎಕ್ಸಲರೇಟರ್ ಮತ್ತೆ ಈ ಒಂದು ಬ್ರೇಕ್ ಏನಿರುತ್ತೋ ಇದ್ರ ಮಧ್ಯದಲ್ಲಿ ನಮ್ಮ ಒಂದು ಇಮಿಡಿ ಇರಬೇಕಾಗುತ್ತೆ. ಓಕೆನಾ? ಈ ರೀತಿ ಮಾಡೋದಕ್ಕೆ ಹೋಗಬಾರ್ದು. ಜಸ್ಟ್ ಈ ಒಂದು ಇಮಿಡಿ ಇರುತ್ತಲ್ಲ, ಈ ಒಂದು ಇಮಿಡಿ ಎರಡರ ಸೆಂಟ್ರಲ್ ಇರಬೇಕಾಗುತ್ತೆ. ವಿ ತರ ಇರಬೇಕಾಗುತ್ತೆ. ಓಕೆನಾ? ಜಸ್ಟ್ ವೈಪ್ ಆಗಬೇಕಾಗತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ಈ ಒಂದು ಎಕ್ಸಲೇಟರ್ ಕೊಡಬೇಕು ಅಂದ್ರೆ ರೈಟ್ ಸೈಡಲ್ಲಿ ಈ ರೀತಿ ಕೊಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬ್ರೇಕ್ ಅಪ್ಲೈ ಮಾಡಬೇಕು ಅಂದ್ರೆ ಇಮಿಡಿ ಜರ್ಕ್ಬಾರ್ದು. ಜಸ್ಟ್ ಅದರಲ್ಲೇನೆ ರೈಟ್ ಲೆಫ್ಟ್ ನೋಡ್ತಿರ್ಬೋದು. ರೈಟ್ ಮತ್ತೆ ಈ ರೀತಿ ಲೆಫ್ಟ್ ವೈಪ್ ಆಗಬೇಕಾಗತ್ತೆ. ಓಕೆನಾ? ನೀವು ತೆಗ್ದು ನೀವು ಪ್ರೆಸ್ ಮಾಡಿದ್ರಿ ಅಂತ ಅಂದ್ರೆ ಅದೇನಾಗುತ್ತೆ ಅಂತ ಅಂದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ. ನೀವು ಶಿಫ್ಟೇ ಮಾಡಬಾರ್ದು. ಜಸ್ಟ್ ವೈಪ್ ಮಾಡ್ಕೊಂಡ್ರಿ ಅಂತಂದ್ರೆ ಅದೊಂದು ಪರ್ಫೆಕ್ಟ್ ಆಗಿರುತ್ತೆ. ನೀವು ಬಿಗಿನರ್ಸ್‌ಗಳು ನೀವೇನಾದ್ರೂ ಈ ತರದ ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತಂದ್ರೆ ಇದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಕಲಿತೀರೋ ಅದೇನೆ ಕೊನೆವರೆಗೂನು ಉಳಿಯೋದು. ಇನ್ನು ನೆಕ್ಸ್ಟ್ ಗೇರ್ ರಾಡು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡ್ತಿರ್ಬೋದು ಇದು ಸೆಂಟ್ರಿಗೆ ಅಂತ ಅಂದ್ರೆ ನೋಡ್ತಿರ್ಬೋದು ಈ ರೀತಿ ಸೆಂಟ್ರಿಗೆ ರೈಟ್ ಸೈಡ್, ಲೆಫ್ಟ್ ಸೈಡ್ ಈ ರೀತಿ ನಾವು ಶಿಫ್ಟ್ ಮಾಡಿದ್ವಿ ಅಂತಂದ್ರೆ ಈ ರೀತಿ ಹಿಂಗೆ ಮಾಡಿದ್ರೆ ಸೆಂಟ್ರಿಗೆ ಬಂದು ನಿಂತ್ಕೊಂತಿದೆ ಅಂತಂದ್ರೆ ಇದು ಬಂದ್ರೆ ನ್ಯೂಟ್ರಲ್ ಅಲ್ಲಿ ಇದೆ ಅಂತ ಅರ್ಥ. ಓಕೆನಾ? ನಮ್ಗಿಲ್ಲಿ ಗೇರ್ ಶಿಫ್ಟಿಂಗ್ ನ ಅಲ್ಲೇನೆ ಪಿಕ್ಚರ್ ನ ತೋರಿಸ್ಬಿಟ್ಟಿರ್ತಾರೆ. ಓಕೆನಾ? ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್, ಫಿಫ್ತ್ ಗೇರ್ ಮತ್ತೆ ರಿವರ್ಸ್ ಗೇರ್ ಯಾವ ರೀತಿ ನಾವು ಶಿಫ್ಟ್ ಮಾಡಬೇಕು ಅಂದ್ಬಿಟ್ಟು ಅಲ್ಲೇನೆ ನಮ್ಗೆ ಐಡಿಯಾ ಇರುತ್ತೆ. ಬಟ್ ಐಡಿಯಾ ಇದ್ರೂನು ಕೂಡ ಬಿಗಿನರ್ಸ್ ಗಳಿಗೆ ಕಷ್ಟನೇ ಅನ್ಸೋದು. ಓಕೆನಾ? ನೋಡ್ತಿರ್ಬೋದು ಇಲ್ಲಿ ಫಸ್ಟ್ ಗೇರ್ ಮುಂದಕ್ಕೆ ನಾವು ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಪುಷ್ ಮಾಡ್ಕೊಂಡು ಮೂವ್ ಮಾಡ್ಬೇಕಾಗತ್ತೆ. ಸೆಕೆಂಡ್ ಗೇರಿಗೆ ಹಿಂದಕ್ಕೆ ಪುಷ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಸೆಕೆಂಡ್ ಗೇರ್ ಇನ್ ಥರ್ಡ್ ಗೆ ಸ್ಟ್ರೈಟ್ ಬರ್ಬೇಕಾಗತ್ತೆ. ನ್ಯೂಟ್ರಲ್ ಬಂದು ಥರ್ಡ್ ಗೇರಿಗೆ ಮೂವ್ ಮಾಡ್ಬೇಕಾಗತ್ತೆ. ಓಕೆನಾ? ಇನ್ ಥರ್ಡ್ ಅಂಡ್ ಫೋರ್ತ್ ಗೆ ಜಸ್ಟ್ ಹಿಂದಕ್ಕೆ ಪುಷ್ ಮಾಡಿದ್ವಿ ಅಂದ್ರೆ ಫೋರ್ತ್ ಹೋಗುತ್ತೆ. ನೆಕ್ಸ್ಟ್ ಫೋರ್ತ್ ಇಂದ ನ್ಯೂಟ್ರಲ್ ಬಂದು ಮತ್ತೆ ರೈಟ್ ಸೈಡ್ ಬಂದು ಮತ್ತೆ ಮುಂದಕ್ಕೆ ಪುಷ್ ಮಾಡಿದ್ವಿ ಅಂದ್ರೆ ಫಿಫ್ತ್. ರಿವರ್ಸ್ ಬೇರ್ಬೇಕು ಅಂದ್ರೆ ಸೇಮ್ ರೈಟ್ ಸೈಡ್ ಪ್ರೆಸ್ ಮಾಡ್ಕೊಂಡು ಹಿಂದಕ್ಕೆ ತಗೊಂಡ್ವಿ ಅಂತಂದ್ರೆ ರಿವರ್ಸ್ ಗೇರಿಗೆ ಬೀಳುತ್ತೆ. ಓಕೆನಾ? ತುಂಬಾ ಸಿಂಪಲ್ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಯಪ್ಪ ಕನ್ಫ್ಯೂಸ್ ಆಗ್ತಿರುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಓಕೆನಾ? ಇನ್ನು ನೆಕ್ಸ್ಟ್ ನಾವು ಗೇರ್ ಶಿಫ್ಟಿಂಗ್ ಮಾಡಬೇಕು ಅಂತ ಅಂದ್ರೆ ಈ ಲೆಫ್ಟ್ ಸೈಡ್ ಅಲ್ಲಿ ಕ್ಲಚ್ ಇರುತ್ತೆ ನೋಡಿ. ಮೊದಲೇ ಹೇಳ್ದಲ್ವಾ ಯಾವುದೇ ಕಾರಣಕ್ಕೂ ಕ್ಲಚ್ ಅನ್ನು ಅಪ್ಲೈ ಮಾಡದೆ ಗೇರ್ ಶಿಫ್ಟ್ ಮಾಡಲೇಬಾರ್ದು. ಗೇರ್ ಟೀತ್ ಗಳೆಲ್ಲ ಡ್ಯಾಮೇಜ್ ಆಗುತ್ತೆ. ಓಕೆನಾ? ಸೊ ಯಾವಾಗ್ಲೂ ಅಷ್ಟೇನೆ ಕ್ಲಚ್ ಇರುತ್ತಲ್ಲ ಕ್ಲಚ್ ಅನ್ನ ಫುಲ್ ಅಪ್ಲೈ ಮಾಡಬೇಕು. ಫುಲ್ ಅಪ್ಲೈ ಮಾಡಿದ ನಂತರ ಮಾತ್ರನೇ ನಾವು ಈ ಒಂದು ಗೇರ್ ಶಿಫ್ಟಿಂಗ್ ನ ಮಾಡಬೇಕಾಗತ್ತೆ. ಓಕೆನಾ? ಇದು ನಿಮ್ ತಲೆನಲ್ಲಿ ಇರ್ಲಿ. ಸೊ ಕ್ಲಚ್ ಅಪ್ಲೈ ಮಾಡ್ದೇನೆ ಮಾಡಿದ್ವಿ ಅಂತ ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ತುಂಬಾ ಎಕ್ಸ್ಪೆನ್ಸ್ ಇರುತ್ತೆ ಈ ಒಂದು ಕಾರ್ಡ್ ಐಟಮ್ಸ್ ಗಳು ಕೆಲವೊಂದಷ್ಟು. ಅದರಲ್ಲೂ ಈ ಒಂದು ಗೇರ್ ಬಾಕ್ಸ್ ಅಲ್ಲಿ ಇರುತ್ತಲ್ಲ ಅದೆಲ್ಲವೂ ಕೂಡ ಕಾಸ್ಟ್ಲಿ ಇರುತ್ತೆ. ನೀವು ಫಸ್ಟ್ ಅದಕ್ಕೇನೆ ನಾನು ನಿಮ್ಗೆ ಯಾವಾಗ್ಲೂ ಸ್ಟ್ರೆಸ್ ಮಾಡಿ ಹೇಳೋದು ಈ ಒಂದು ಕ್ಲಚ್ ಮತ್ತೆ ಈ ಒಂದು ಗೇರ್ ಶಿಫ್ಟಿಂಗ್ ಟೈಮ್ ಅಲ್ಲಿ ನಾವು ತುಂಬಾ ತಲೆಯಲ್ಲಿ ಇಟ್ಕೊಂಡು ಮಾಡ್ಬೇಕಾಗತ್ತೆ. ಎಲ್ಲಾನು ಕೂಡ ತಲೆಯಲ್ಲಿ ಇಟ್ಕೊಂಡು ಸುಮ್ನೆ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಎಲ್ಲವೂ ಕೂಡ ಡ್ಯಾಮೇಜ್ ಆಗುತ್ತೆ. ತುಂಬಾ ಎಕ್ಸ್ಪೆನ್ಸ್ ಇರುತ್ತೆ, ಖರ್ಚು ಬೀಳುತ್ತೆ ಅದಕ್ಕೋಸ್ಕರ. ಸೊ ಇವಾಗ ನಾನು ಗೇರ್ ಶಿಫ್ಟಿಂಗ್ ಮಾಡೋದು ಯಾವ ರೀತಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ನೋಡ್ತಿರ್ಬೋದು ಫಸ್ಟ್ ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ಗೆ ಪುಷ್ ಮಾಡ್ಬೇಕಾಗತ್ತೆ. ನಮ್ಮ ಒಂದು ಲೆಫ್ಟ್ ಹ್ಯಾಂಡ್ ಏನಿರುತ್ತೆ ಇದು ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ಗೆ ತಗೊಬೇಕಾಗತ್ತೆ. ಓಕೆನಾ? ನೋಡ್ತಿರ್ಬೋದು ಈ ರೀತಿ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ಗೆ ಪ್ರೆಸ್ ಮಾಡಬೇಕು. ಮುಂದಕ್ಕೆ ಪುಷ್ ಮಾಡ್ಬೇಕಾಗತ್ತೆ. ಪುಷ್ ಮಾಡೋ ಟೈಮಲ್ಲಿ ಒಂದು ಕ್ಲಚ್ ಅಪ್ಲೈ ಆಗಿರ್ಬೇಕು. ತುಂಬಾ ಇಂಪಾರ್ಟೆಂಟ್. ಅಪ್ಲೈ ಆಗಿದ ನಂತರ ನಾವು ಈ ರೀತಿ ಪುಷ್ ಮಾಡಬೇಕು. ಸೊ ಇವಾಗ ಏನಾಗಿದೆ ಅಂತಂದ್ರೆ ಫಸ್ಟ್ ಗೇರ್ಗೆ ಬಿದ್ದಿದೆ. ಓಕೆನಾ? ಡೈರೆಕ್ಟ್ ಪುಷ್ ಮಾಡಿದ್ವಿ ಅಂದ್ರೆ ಅದು ಥರ್ಡ್ ಗೇರ್ಗೆ ಹೋಗಿ ಬೀಳುತ್ತೆ. ಸೊ ಲೆಫ್ಟ್ ಸೈಡ್ ಪ್ರೆಸ್ ಮಾಡ್ಕೊಂಡು ಮುಂದಕ್ಕೆ ಪುಷ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ಗೇರ್ಗೆ ನಾವು ಹಾಕ್ಬೇಕು ಅಂತ ಅಂದ್ರೆ ಸೇಮ್ ಅದೇ ಒಂದು ಪ್ರೊಸೀಜರ್ ಇರುತ್ತೆ. ಏನಂತ ಅಂದ್ರೆ ಗೇರ್ ಶಿಫ್ಟಿಂಗ್ ಟೈಮಲ್ಲಿ ನಾವೇನ್ ಮಾಡಬೇಕು ಕ್ಲಚ್ ಅನ್ನ ಅಪ್ಲೈ ಮಾಡಬೇಕು. ಸೊ ಕ್ಲಚ್ ಅನ್ನ ಫುಲ್ ಅಪ್ಲೈ ಮಾಡಬೇಕಾಗತ್ತೆ. ಈ ಒಂದು ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ಗೆ ಪ್ರೆಸ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಹಿಂದಕ್ಕೆ ತಗೊಬೇಕಾಗತ್ತೆ. ಓಕೆನಾ? ಜಸ್ಟ್ ಸಿಂಪಲ್ ಆಗಿ ಹಿಂದಕ್ಕೆ ತಗೊಬೇಕಾಗತ್ತೆ. ಪ್ರೆಸ್ ಮಾಡ್ದೇನೆ ತಗೊಂಡ್ವಿ ಅಂದ್ರೆ ಫೋರ್ತ್ ಬೀಳುತ್ತೆ ಅದಕ್ಕೋಸ್ಕರ. ಇನ್ನು ನೆಕ್ಸ್ಟ್ ಸೆಕೆಂಡ್ ಇಂದ ಇವಾಗ ನಾವು ತಗೊಬೇಕಾಗತ್ತೆ ಕ್ಲಚ್. ಈ ಒಂದು ಗೇರ್ ಶಿಫ್ಟ್ ಆಗಿದ ತಕ್ಷಣ ನಾವು ಕ್ಲಚ್ ಅನ್ನ ಸ್ಮೂತ್ ಆಗಿ ರಿಲೀಸ್ ಮಾಡಬೇಕು. ಒಂದೇ ಸಾರಿ ಬಿಡಬಾರ್ದು. ಓಕೆನಾ?
ಥರ್ಡ್ ಗೇರ್ಗೆ ಬರಬೇಕು ಅಂತಂದ್ರೆ ಫುಲ್ಲು ಕ್ಲಚ್ಚನ್ನು ನಾವು ಇವಾಗ ಅಪ್ಲೈ ಮಾಡ್ಕೊಬೇಕಾಗತ್ತೆ. ನೋಡ್ತಿರ್ಬೋದು ಕ್ಲಚ್ಚನ್ನು ಅಪ್ಲೈ ಮಾಡಿದ್ದೀನಿ. ಅಪ್ಲೈ ಮಾಡಿದ ನಂತರ ಇವಾಗ ನಮ್ಗೆ ನ್ಯೂಟ್ರಲ್‌ಗೆ ಬರುತ್ತೆ. ಥರ್ಡ್ ಗೇರ್‌ಗೆ ಬರುವಾಗ ಏನಾಗುತ್ತೆ ಅಂದ್ರೆ ಸೆಂಟ್ರಿಗೆ ಬರುತ್ತಲ್ವಾ? ಸೊ ನ್ಯೂಟ್ರಲ್‌ಗೆ ಬರುತ್ತೆ. ನೆಕ್ಸ್ಟ್ ಮುಂದಕ್ಕೆ ಪುಷ್ ಮಾಡಬೇಕಾಗುತ್ತೆ. ಅವೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಮಾಡ್ತೀವಿ. ಈಗ ನಿಮ್ಗೆ ತೋರ್ಸೋದಕ್ಕೋಸ್ಕರ ನಾನು ನಿಮ್ಗೆ ನಿಧಾನಕ್ಕೆ ತೋರಿಸ್ತಿರೋದು. ಸೊ ಗೇರ್ ಶಿಫ್ಟ್ ಆಗಿದ ತಕ್ಷಣ ನಾನು ಹಿಂದಕ್ಕೆ ತಗೊಂಡೆ. ಓಕೆನಾ? ಫೋರ್ತ್ ತುಂಬಾ ಸಿಂಪಲ್ಲು. ಜಸ್ಟ್ ಈ ಒಂದು ಫ್ರಂಟಿಂದ ಹಿಂದಕ್ಕೆ ಪುಷ್ ಮಾಡಿದ್ವಿ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಫೋರ್ತ್‌ಗೆ ಬೀಳುತ್ತೆ. ಓಕೆನಾ? ಸೊ ಗೇರ್ ಶಿಫ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಕ್ಲಚ್ ಅನ್ನ ಫುಲ್ ಅಪ್ಲೈ ಮಾಡ್ಬೇಕು. ಮುಂದೆಯಿಂದ ಹಿಂದಕ್ಕೆ ತಗೊಬೇಕು. ನೋಡ್ತಿರ್ಬೋದು ಫೋರ್ತ್ ಗೇರ್‌ಗೆ ಇವಾಗ ಆರಾಮಾಗಿ ಬಿದ್ದಿದೆ. ಇನ್ನು ನೆಕ್ಸ್ಟ್ ಈ ಒಂದು ಫೋರ್ತ್ ಇಂದ ಫಿಫ್ತ್‌ಗೆ ಹೋಗ್ಬೇಕು ಅಂದ್ರೂ ಕೂಡ ಸೇಮ್. ಈ ಒಂದು ಫೋರ್ತ್ ಇಂದ ಈ ಒಂದು ಥರ್ಡ್ ಹಿಂದೆ ಅಂದ್ರೆ ನ್ಯೂಟ್ರಲ್ ಏನಿದೆ ಆ ನ್ಯೂಟ್ರಲ್ ಹತ್ರ ತಗೊಂಡು ರೈಟ್ ಸೈಡ್‌ಗೆ ಪುಷ್ ಮಾಡ್ಕೊಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು? ಕ್ಲಚ್ ಅನ್ನ ಅಪ್ಲೈ ಮಾಡ್ಬೇಕು. ಮುಂದಕ್ಕೆ ಪುಷ್ ಮಾಡ್ಬೇಕು. ಸೆಂಟರ್‌ಗೆ ತಗೊಬೇಕು ನ್ಯೂಟ್ರಲ್‌ಗೆ ಮತ್ತೆ ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್‌ಗೆ ತಗೊಬೇಕು. ಓಕೆನಾ? ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್‌ಗೆ ಪ್ರೆಸ್ ಮಾಡ್ಕೊಂಡು ಇವಾಗ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಮುಂದಕ್ಕೆ ಪ್ರೆಸ್ ಮಾಡ್ಬೇಕಾಗತ್ತೆ. ಇವಾಗ ಏನಾಗಿದೆ ಅಂತ ಅಂದ್ರೆ ಫಿಫ್ತ್ ಗೇರ್‌ಗೆ ಬಿದ್ದಿದೆ. ಓಕೆನಾ? ತುಂಬಾ ಸಿಂಪಲ್ಲು. ಸೇಮ್ ಇವಾಗ ನಾವು ರಿವರ್ಸ್ ಗೇರ್ ತಗೊಬೇಕು ಅಂದ್ರೂ ಕೂಡ ಅದೇ ಒಂದು ಪ್ರೊಸೀಜರ್ ಇರುತ್ತೆ. ಕ್ಲಚ್ ಅನ್ನ ಫುಲ್ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಕ್ಲಚ್ ಅನ್ನ ಫುಲ್ ಅಪ್ಲೈ ಮಾಡ್ಕೊಂಡು ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್‌ಗೆ ಪ್ರೆಸ್ ಮಾಡ್ಕೊಬೇಕಾಗತ್ತೆ. ಓಕೆನಾ? ಲೆಫ್ಟ್ ಸೈಡ್ ರೈಟ್ ಸೈಡ್ ಪ್ರೆಸ್ ಮಾಡ್ಕೊಂಡು ಆರ್ ಅಂತ ಇರುತ್ತೆ ನೋಡಿ. ಜಸ್ಟ್ ಹಿಂದಕ್ಕೆ ತಗೊಂಡ್ವಿ ಅಂದ್ರೆ ರಿವರ್ಸ್ ಗೇರ್‌ಗೆ ಬೀಳುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ತುಂಬಾ ಕನ್ಫ್ಯೂಸ್ ಆಗುವಂತದ್ದು ಯಾವುದು ಅಂದ್ರೆ ಈ ಒಂದು ಥರ್ಡ್ ಗೇರ್, ಫೋರ್ತ್ ಗೇರ್. ಈ ಫಸ್ಟ್ ಗೇರ್‌ಗೆ ಹಾಕೋದಕ್ಕೆ ಹೋಗಿ ಥರ್ಡ್ ಗೇರ್‌ಗೆ ಹಾಕ್ತೀರಾ, ಸೆಕೆಂಡ್ ಗೇರ್ ಹಾಕೋದಕ್ಕೆ ಹೋಗಿ ಫೋರ್ತ್ ಗೇರ್ ಹಾಕ್ತೀರಾ. ಅದೇನಾಗುತ್ತೆ ಅಂದ್ರೆ ಡೇ ಬೈ ಡೇ ನೀವು ಈ ಒಂದು ಪ್ರಾಕ್ಟೀಸ್ ಮಾಡ್ತಾನೆ ಇದ್ರಿ ಅಂತ ಅಂದ್ರೆ ನಿಮ್ಗೆ 100% ಏನಾಗುತ್ತೆ ಅಂದ್ರೆ ತುಂಬಾನೇ ಬೇಗ ಕಲ್ತ್ಕೊಂಡ್ಬಿಡ್ತೀರಾ. ಯಾವುದು ಫಸ್ಟ್ ಗೇರ್, ಯಾವುದು ಈ ಒಂದು ಥರ್ಡ್ ಗೇರ್, ಯಾವುದು ಸೆಕೆಂಡ್ ಗೇರ್, ಯಾವುದು ಫೋರ್ತ್ ಗೇರ್ ಅನ್ನುವಂಥದ್ದು. ಓಕೆನಾ? ತುಂಬಾ ಈಸಿ ಇರುತ್ತೆ. ಇದನ್ನ ನೀವು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಅಂದ್ರೆ 100% ಏನಾಗುತ್ತೆ ಅಂದ್ರೆ ತುಂಬಾನೇ ಬೇಗ ಕಲ್ತ್ಕೊಂತೀರಾ. ಗೈಸ್ ಇನ್ನು ಕಾರ್ನ ಯಾವ ರೀತಿ ನಾವು ಮೂವ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡ್ತಿರ್ಬೋದು ನಾನು ಇಲ್ಲಿ ಇವಾಗ ಕೀನ ತಗೊಂಡಿದ್ದೀನಿ ಫ್ಲಿಪ್ ಇರುವಂಥದ್ದು. ಸೊ ಕೆಲವು ಕಾರ್ಗಳಲ್ಲಿ ನಿಮಗೆ ಪುಷ್ ಬಟನ್ ಇರುತ್ತೆ. ಜಸ್ಟ್ ನೀವು ಈ ಒಂದು ರಿಮೋಟ್ ಏನಿರುತ್ತೆ ಅದು ನಿಮ್ಮ ಹತ್ರ ಇದ್ರೆ ಸಾಕು. ನೀವು ಪುಷ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಕೂಡ ನೀವೇನು ಮಾಡ್ಬೋದು ಅಂದರೆ ಕಾರ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಇಲ್ಲಿ ನಮ್ಮದು ಕೀ ಇರೋದ್ರಿಂದ ಸೊ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಟೇರಿಂಗ್ ಇರುತ್ತಲ್ಲ, ಸ್ಟೇರಿಂಗಿಂದ ರೈಟ್ ಸೈಡಲ್ಲಿ ನಿಮ್ಗೆ ಇಲ್ಲೊಂದು ಪ್ಲೇಸ್ ಇರುತ್ತೆ. ನೀವು ಜಸ್ಟ್ ಏನು ಮಾಡಬೇಕಾಗತ್ತೆ ಅಂತಂದರೆ ಇನ್ಸರ್ಟ್ ಮಾಡಬೇಕಾಗತ್ತೆ. ಸಮ್‌ಟೈಮ್ಸ್ ಲಾಕ್ ಆಗಿರುತ್ತೆ. ಲಾಕ್ ಆದಾಗ ಸ್ಟೇರಿಂಗ್‌ನ ಸ್ವಲ್ಪ ರೈಟ್ ಸೈಡ್, ಲೆಫ್ಟ್ ಸೈಡ್‌ಗೆ ಈ ರೀತಿ ರೊಟೇಟ್ ಮಾಡಿದ್ರೆ ಅದು ಅನ್ಲಾಕ್ ಆಗುತ್ತೆ. ಓಕೆನಾ? ಜಸ್ಟ್ ಇವಾಗ ಏನಾಗ್ತಿದೆ ಅಂತಂದ್ರೆ ಕ್ಲಸ್ಟರ್ ಆನ್ ಆಗಿದೆ. ನೋಡ್ತಿರ್ಬೋದು. ಇಲ್ಲಿ ಡಿಸ್‌ಪ್ಲೇನೂ ಕೂಡ ಬರ್ತಿರುತ್ತೆ. ಬಟ್ ಗಾಡಿ ಇಂಜಿನ್ ಆನ್ ಆಗಿರೋದಿಲ್ಲ. ಓಕೆನಾ? ಜಸ್ಟ್ ಆ ಡಿಸ್‌ಪ್ಲೇನಲ್ಲಿ ಏನಿರುತ್ತೆ ಸ್ಕ್ರೀನ್ ಬರುತ್ತೆ ಮತ್ತು ಕ್ಲಸ್ಟರಲ್ಲಿ ಏನೇನು ಇಂಡಿಕೇಷನ್‌ಗಳು ಬರಬೇಕೋ ಅವು ಬರುತ್ತೆ. ಇವಾಗ ನ್ಯೂಟ್ರಲ್ ಇದೆ. ನೋಡ್ತಿರ್ಬೋದು ರೈಟ್‌ಗೆ, ಲೆಫ್ಟ್‌ಗೆ ನಾನು ಈಗ ಶೇಕ್ ಮಾಡ್ತಿದ್ದೀನಿ. ಸೊ ನ್ಯೂಟ್ರಲ್ ಇದೆ ಕಾರು. ಆ ಸೆಂಟರ್ ಪಾಯಿಂಟ್‌ಗೆ ಇದೆ ಅಂತಂದ್ರೆ ಅದು ನ್ಯೂಟ್ರಲ್ ಅಂತ ಅರ್ಥ. ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆನೆ. ಓಕೆನಾ? ಸೊ ನೆಕ್ಸ್ಟು ನಾವು ಕಾರು ಕೂತ್ಕೊಂಡಿದ್ದ ತಕ್ಷಣ ಹ್ಯಾಂಡ್ ಬ್ರೇಕ್ ಇರುತ್ತಲ್ಲ, ಈ ಲೆಫ್ಟ್ ಸೈಡಲ್ಲಿ ಈ ಒಂದು ಗೇರ್ ರಾಡ್ ಪಕ್ಕದಲ್ಲೇ ಹ್ಯಾಂಡ್ ಬ್ರೇಕ್ ಇರುತ್ತೆ. ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ಈ ಒಂದು ಹ್ಯಾಂಡ್ ಬ್ರೇಕ್‌ನ ನಾವು ರಿಲೀಸ್ ಮಾಡಬಾರ್ದು. ಓಕೆನಾ? ಫಸ್ಟ್ ಯಾವತ್ತೂ ಅಷ್ಟೇ ನಾವು ಕಾರು ಕೂತ್ಕೊಂಡು ಬಂದಿದ ತಕ್ಷಣ ಹ್ಯಾಂಡ್ ಬ್ರೇಕ್‌ನ ನಾವು ರಿಲೀಸ್ ಮಾಡೋದಕ್ಕೆ ಹೋಗಬಾರ್ದು. ಯಾಕೆ ಅಂತ ಅಂದರೆ ನಾವು ಹ್ಯಾಂಡ್ ಬ್ರೇಕ್‌ನ ರಿಲೀಸ್ ಮಾಡಿದ್ವಿ, ಬ್ರೇಕ್ ಮೇಲೆ ಕಾಲಿಟ್ಟಿದ್ದೀವಿ ಅಂತ ಅನ್ಕೊಂತೀರಾ. ಸೊ ಬ್ರೇಕ್ ಮೇಲೆ ನೀವು ಕಾಲಿಟ್ಟಿದ್ರೂ ಕೂಡ ಇಂಜಿನ್ ಆನ್ ಆಗಿಲ್ಲ ಅಂತ ಅಂದರೆ ಈ ಒಂದು ಬ್ರೇಕ್ ಏನಾಗುತ್ತೆ ಅಂದರೆ ವರ್ಕ್ ಆಗೋದಿಲ್ಲ. ನಿಮಗೆ ಸ್ಟೀರಿಂಗ್ ಕೂಡ ಲಾಕ್ ಆಗುತ್ತೆ ಮತ್ತು ಈ ಒಂದು ಬ್ರೇಕು ಕೂಡ ಲಾಕ್ ಆಗುತ್ತೆ. ಯಾವುದು ಕೂಡ ನಿಮಗೆ ವರ್ಕ್ ಆಗೋದಿಲ್ಲ. ನೋಡ್ತಿರ್ಬೋದು ನಾನಿವಾಗ ಇಂಜಿನ್ ಆನ್ ಮಾಡಿದ್ರೆ ಮಾತ್ರ ವರ್ಕ್ ಆಗುವಂಥದ್ದು. ಇಲ್ಲಿ ನಾನು 2-3 ಸರಿ ಪ್ರೆಸ್ ಮಾಡಿದೆ ಅಂದರೆ ಬ್ರೇಕ್ ಮೇಲೆ ಅದು ಲಾಕ್ ಆಗುತ್ತೆ. ಓಕೆನಾ? ಸ್ಟೀರಿಂಗು ಅಷ್ಟೇನೆ. 1-2 ಸರಿ ನೀವು ರೊಟೇಟ್ ಮಾಡಿದ್ರಿ ಅಂದರೆ ಅಲ್ಲಿಗೇನೆ ಸ್ಟೀರಿಂಗ್ ಕೂಡ ಲಾಕ್ ಆಗುತ್ತೆ. ನಿಮಗೆ ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡಿರ್ತೀರಾ, ಅವಾಗ ಏನಾಗುತ್ತೆ ಅಂದರೆ ಗಾಡಿ ಹಿಂದೆ ಹೋಗೋ ಚಾನ್ಸಸ್ ಇರುತ್ತೆ, ಮುಂದೆ ಹೋಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಡೌನ್ ಇತ್ತು ಅಂತ ಅಂದರೆ. ನಾರ್ಮಲ್ ಪ್ಲೇಸಲ್ಲಿ ಇತ್ತು ಅಂದರೆ ಏನು ತೊಂದರೆ ಇಲ್ಲ. ಸೊ ಫುಲ್ಲು ಕ್ಲಚ್ಚನ್ನು ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡಿಬಿಟ್ಟು ಬ್ರೇಕ್ ಮೇಲೆ ಕಾಲು ಇಟ್ಕೊಂಡು ಕೀನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಓಕೆನಾ? ಕಾರ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿದ ನಂತರ ನೆಕ್ಸ್ಟ್ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಹ್ಯಾಂಡ್ ಬ್ರೇಕ್‌ನ ರಿಲೀಸ್ ಮಾಡಬೇಕಾಗತ್ತೆ. ಓಕೆನಾ? ಗಾಡಿ ಇಂಜಿನ್ ಆನ್ ಇತ್ತು ಅಂತ ಅಂದರೆ ಹ್ಯಾಂಡ್ ಬ್ರೇಕ್‌ನ ಅವಾಗಲೇ ರಿಲೀಸ್ ಮಾಡಿಬಿಟ್ಟು ಬ್ರೇಕ್ ಅಪ್ಲೈ ಮಾಡ್ಕೊಬೋದು. ಬಟ್ ಇಂಜಿನ್ ಆನ್ ಆಗದೇನೆ ನಾವು ಈ ಒಂದು ಹ್ಯಾಂಡ್ ಬ್ರೇಕ್‌ನ ರಿಲೀಸ್ ಮಾಡೋದಕ್ಕೆ ಹೋಗಬಾರ್ದು. ಸೊ ಇವಾಗ ಆನ್ ಆಗಿದೆ. ಸೊ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಈ ಒಂದು ಹ್ಯಾಂಡ್ ಬ್ರೇಕನ್ನು ರಿಲೀಸ್ ಮಾಡ್ತೀನಿ. ಓಕೆನಾ? ನೋಡ್ತಿರ್ಬೋದು ಇಲ್ಲಿ ಲೆಫ್ಟ್ ಸೈಡಲ್ಲಿ ಈ ಒಂದು ಗೇರ್ ರಾಡ್ ಏನಿರುತ್ತೆ ಇದ್ರ ಪಕ್ಕದಲ್ಲೇ ಇರುತ್ತೆ. ಸೊ ನಾನು ಇವಾಗ ಆ ಒಂದು ಹ್ಯಾಂಡ್ ಬ್ರೇಕನ್ನು ರಿಲೀಸ್ ಮಾಡಿಕೊಂಡು ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಗೇರ್ ಶಿಫ್ಟಿಂಗ್ ಮಾಡಬೇಕು ಅಂದರೆ ಕ್ಲಚ್ಚನ್ನು ಫುಲ್ ಅಪ್ಲೈ ಮಾಡಬೇಕು. ನ್ಯೂಟ್ರಲಲ್ಲಿ ಇದೆ ಕಾರು. ನೋಡ್ತಿರ್ಬೋದು ಇವಾಗ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಪ್ರೆಸ್ ಮಾಡ್ಕೊಬೇಕು ಮೊದಲೇ ಹೇಳ್ದಂಗೆ. ನಂತರ ನೆಕ್ಸ್ಟ್ ಮುಂದಕ್ಕೆ ನೀವು ಪುಷ್ ಮಾಡಿದ್ವಿ ಅಂದರೆ ಫಸ್ಟ್ ಗೇರ್ನಲ್ಲಿ ಇರುತ್ತೆ. ಸೊ ಇವಾಗ ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಎಕ್ಸ್ಲೇಟರ್ನ ಕೂಡ ಅವಶ್ಯಕತೆ ಇರೋದಿಲ್ಲ. ಬ್ರೇಕು ಮತ್ತು ಕ್ಲಚ್ ಮೇಲೆ ಕಾಲಿರಬೇಕಾಗುತ್ತೆ. ಓಕೆನಾ? ನೆಕ್ಸ್ಟು ನೀವೇನು ಮಾಡಬೇಕಾಗುತ್ತೆ ಅಂದ್ರೆ ನಿಧಾನವಾಗಿ ಒಂದೊಂದು ನೂಲಿನಷ್ಟು ನೀವು ಬಿಡಬೇಕಾಗುತ್ತೆ ಈ ಒಂದು ಕ್ಲಚ್ಚನ್ನು. ನೀವು ಎಷ್ಟು ಈಸಿಯಾಗಿ ಕ್ಲಚ್ಚನ್ನು ಬಿಡ್ತೀರೋ, ಎಷ್ಟು ನಿಧಾನ ಕ್ಲಚ್ಚನ್ನು ಬಿಡ್ತೀರೋ ಅಷ್ಟು ಗಾಡಿ ಆಫ್ ಆಗೋದಿಲ್ಲ. ಓಕೆನಾ? ನಾನು ಇವಾಗ ಟಾರ್ ರೋಡ್‌ಗೆ ಇಳಿಸ್ಕೊಬೇಕು. ಇಲ್ಲಿ ಫುಲ್ಲು ಜಾಗ ಏನಿದೆ ಅಂತ ಅಂದರೆ ನಾವು ಮುಂದೆ ಬಿಟ್ಟೆ ಅಂತಂದರೆ ಅದಕ್ಕೂ ಗುದ್ದುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ಕೊತಾ ಇದ್ದೀನಿ ಸ್ಟೇರಿಂಗನ್ನು ಫುಲ್ಲು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಕಂಪ್ಲೀಟ್ ಲೆಫ್ಟ್ ಸೈಡಿಂದ ರೈಟ್ ಸೈಡ್‌ಗೆ ಸ್ಟೇರಿಂಗನ್ನು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡು ಇಳಿಸ್ಕೊಂತೀನಿ. ಎಕ್ಸ್ಲೇಟರ್‌ನ ಕೊಡೋ ಅವಶ್ಯಕತೆ ಇರೋದಿಲ್ಲ. ಫಸ್ಟ್ ಗೇರಲ್ಲಿ ಗಾಡಿ ಐಡ್ಲಿಂಗ್ ಏನಿರುತ್ತೆ ಆ ಪವರೇ ಸಾಕಾಗುತ್ತೆ ನಮಗೆ ಈ ಒಂದು ಗಾಡಿ ಮೂವ್ ಆಗೋದಕ್ಕೆ. ಓಕೆನಾ?
ನೋಡ್ತಿರ್ಬೋದು ನಾನು ಎಕ್ಸ್ಲೇಟರ್ ಕೊಡ್ತಿಲ್ಲ, ಬಟ್ ಇಲ್ಲಿ ಏನಾಗ್ತಿದೆ ಅಂತಂದರೆ ಕಾರ್ ಮೂವ್ ಆಗ್ತಿದೆ. ನಿಮಗೆ ಫಸ್ಟ್ ಗೇರಲ್ಲಿ ಕ್ಲಚ್ಚನ್ನೇ ಎಕ್ಸ್ಲೇಟರ್ ಆಗಿರುತ್ತೆ, ಕ್ಲಚ್ಚನ್ನೇ ಬ್ರೇಕ್ ಆಗಿರುತ್ತೆ. ನೀವು ಎಷ್ಟು ಕ್ಲಚ್ಚನ್ನು ಬಿಡ್ತೀರೋ ಅಷ್ಟು ಫಾಸ್ಟಾಗಿ ಹೋಗುತ್ತೆ, ಎಷ್ಟು ಕ್ಲಚ್ಚನ್ನು ಅಪ್ಲೈ ಮಾಡ್ತೀರೋ ಅಷ್ಟು ನಿಧಾನ ಹೋಗುತ್ತೆ. ಓಕೆನಾ, ಇವಾಗ ನಾನು ಟಾರ್ ರೋಡಿಗೆ ಬಂದೆ. ಸೊ ನಾವು ಎಷ್ಟು ರೈಟ್ ಸೈಡಿಗೆ ತೊಗೊಂಡಿರ್ತೀವೋ, ಸ್ಟೇರಿಂಗ್ ರೊಟೇಟ್ ಮಾಡಿರ್ತೀವೋ ಅಷ್ಟನ್ನ ನಾವೇನು ಮಾಡಬೇಕಾಗುತ್ತೆ ಅಂದರೆ ಈ ಒಂದು ಸ್ಟಡಿ ಮಾಡ್ಕೊಬೇಕಾಗತ್ತೆ. ನೋಡ್ತಿರ್ಬೋದು ಇವಾಗ ಕಾರ್ ಏನಾಗಿದೆ ಅಂತಂದರೆ ಸ್ಟಡಿ ಆಗಿದೆ. ಇವಾಗ ಅಲ್ಲಿ ನಿಂತಿದೆ ಅಲ್ವಾ, ನೆಕ್ಸ್ಟ್ ಕ್ಲಚ್ಚನ್ನು ಫುಲ್ ಅಪ್ಲೈ ಮಾಡಿಕೊಂಡು ಬ್ರೇಕ್ ಮೇಲೆ ನೀವು ಪ್ರೆಸ್ ಮಾಡಿದ್ರಿ ಅಂತಂದರೆ ಕಾರ್ ಇವಾಗ ಸ್ಟಾಪ್ ಆಗುತ್ತೆ. ಸೊ ಇವಾಗ ಕಾರ್ನ ಮೂವ್ ಮಾಡಬೇಕು, ನಿಧಾನ ಕ್ಲಚ್ ಬಿಡಬೇಕಾಗತ್ತೆ. ಓಕೆನಾ, ಬ್ರೇಕ್ ಕ್ಲಚ್ ಎರಡನ್ನೂ ಕೂಡ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅದೇನಾಗುತ್ತೆ ಅಂದರೆ ನೀವು ಕ್ಲಚ್ ಬಿಡ್ತೀರಾ, ಬೈಕ್ಗೆ ನೀವು ಬ್ರೇಕ್ನ ಪ್ರೆಸ್ ಮಾಡ್ತೀರಾ, ಅವಾಗ ಏನಾಗುತ್ತೆ ಅಂದರೆ ಜರ್ಕ್ ಹೊಡೆದ್ಬಿಟ್ಟು ಕಾರ್ ಅಲ್ಲೇ ಆಫ್ ಆಗಿಬಿಡುತ್ತೆ. ಸೊ ಬ್ರೇಕ್ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಡೌನ್ ಇತ್ತು ಅಂದರೆ ಅಪ್ಲೈ ಮಾಡ್ಕೊಳ್ಳಿ, ಡೌನ್ ಇಲ್ಲ ಅಂತಂದರೆ ನಾರ್ಮಲ್ ಇದೆ ಅಂತಂದರೆ ನಿಧಾನ ಕ್ಲಚ್ಚನ್ನು ನೀವು ರಿಲೀಸ್ ಮಾಡಬೇಕಾಗುತ್ತೆ. ನೋಡ್ತಿರ್ಬೋದು ಇವಾಗ ನಾನು ಇಲ್ಲಿ ಎಕ್ಸ್ಲೇಟರ್ ಮೇಲೆ ಕಾಲೇ ಇಟ್ಟಿಲ್ಲ. ನೋಡ್ತಿರ್ಬೋದು ಇಲ್ಲಿ ರೈಟ್ ಸೈಡಲ್ಲಿ ಎಕ್ಸ್ಲೇಟರ್ ಮೇಲೆ ನಾನು ಕಾಲೇ ಇಟ್ಟಿಲ್ಲ. ಈ ಒಂದು ಐಡ್ಲಿಂಗಲ್ಲಿ ಏನಿದೆ ಅದೇ ತಾನಾಗಿ ತಾನೇ ಹೋಗ್ತಿದೆ. ನೋಡ್ತಿರ್ಬೋದು ಎಕ್ಸ್ಲೇಟರ್ ಅವಶ್ಯಕತೆನೇ ಇರೋದಿಲ್ಲ ಫಸ್ಟ್ ಗೇರ್ನಲ್ಲಿ. ನಿಮಗೆ ಬಿಗಿನರ್ಸು ನೀವು ತಲೆಯಲ್ಲಿ ಇಟ್ಕೊಳ್ಳಿ, ಯಾಕೆಂದರೆ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಬಿಗಿನರ್ಸ್ಗಳಿಗೆ ಗೊತ್ತಿಲ್ಲ ಅಂದ್ಬಿಟ್ಟು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ನಾನು. ಇವಾಗ ಗೇರ್ ಚೇಂಜ್ ಮಾಡಬೇಕು, ಕ್ಲಚ್ಚನ್ನು ಅಪ್ಲೈ ಮಾಡಿದ್ದೀನಿ ಮತ್ತು ಗೇರನ್ನು ಹಿಂದಕ್ಕೆ ತೊಗೊಂಡಿದ್ದೀನಿ. ಓಕೆನಾ, ಗೇರ್ ಚೇಂಜ್ ಮಾಡುವಂಥ ಟೈಮಲ್ಲಿ ಸ್ವಲ್ಪ ಗಾಡಿ ಸ್ಪೀಡ್ ಮಾಡಿ ನೆಕ್ಸ್ಟ್ ನಾವು ಕ್ಲಚ್ಚನ್ನು ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ, ಯಾವಾಗಲೇ ಆದರೂ ಅಷ್ಟೇ ಗಾಡಿ ಸ್ಪೀಡ್ ಇಲ್ದೇ ನಾವೇನಾದರೂ ಕ್ಲಚ್ ಅಪ್ಲೈ ಮಾಡಿಬಿಟ್ಟು ಗೇರ್ ಶಿಫ್ಟ್ ಮಾಡಿದ್ವಿ ಅಂದರೆ ಗಾಡಿ ಅಲ್ಲೇ ಆಫ್ ಆಗಿಬಿಡುತ್ತೆ, ವೈಬ್ರೇಟ್ ಆಗಿಬಿಟ್ಟು ಆಫ್ ಆಗಿಬಿಡುತ್ತೆ. ಗೇರ್ ಶಿಫ್ಟಿಂಗ್ ಮುಂಚೆ ನಾವೇನು ಮಾಡಬೇಕಂದ್ರೆ ಯಾವಾಗಲೂ ಕೂಡ ರೈಸ್ ಮಾಡಬೇಕಾಗುತ್ತೆ ಗಾಡಿನ. ಸೊ ಇವಾಗ ಕಾರ್ನ ನಾನು ಸ್ಟಾಪ್ ಮಾಡಿದ್ದೀನಿ, ಇವಾಗ ಫಸ್ಟ್ ಗೇರ್ಗೆ ಹಾಕಬೇಕು. ಸೊ ಕ್ಲಚ್ ಅಪ್ಲೈ ಮಾಡಿದ್ದೀನಿ, ಫಸ್ಟ್ ಗೇರ್ಗೆ ಶಿಫ್ಟ್ ಮಾಡಿದ್ದೀನಿ, ನಿಧಾನ ಕ್ಲಚ್ಚನ್ನು ರಿಲೀಸ್ ಮಾಡಬೇಕಾಗುತ್ತೆ. ಸೇಮ್ ನೀವು ಕೂಡ ಒಂದು 500 ಮೀಟರ್ 1 ಕಿಲೋಮೀಟರ್ ಹೋಗಿದ ತಕ್ಷಣನೇ ಕಾರ್ನ ಸ್ಟಾಪ್ ಮಾಡಬೇಕಾಗತ್ತೆ. ಯಾಕೆಂದರೆ ಅದು ಹೊಸದಾಗಿ ಅನಿಸುತ್ತೆ ನಿಮಗೆ ಕಾರ್ ಸ್ಟಾಪ್ ಮಾಡೋದು, ಮತ್ತೆ ಸ್ಟಾರ್ಟ್ ಮಾಡೋದು, ಮತ್ತೆ ಮೂವ್ ಮಾಡೋದು, ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಒಂದೇ ಸ್ಟ್ರೆಚ್ಚಲ್ಲಿ ನೀವು ಕಾರ್ನ ಸ್ಟಾರ್ಟ್ ಮಾಡಿಕೊಂಡು ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ಹೋಗ್ಬಿಟ್ಟು ನಾನು ಕಾರ್ ಕಲ್ತ್ಕೊಂಡೆ ಅಂದರೆ ಅದು ಆಗೋದಿಲ್ಲ. ಕಾರ್ನ ಆಫ್ ಮಾಡಬೇಕು, ಮತ್ತೆ ನೀವು ಸ್ಟಾರ್ಟ್ ಮಾಡಬೇಕು. ಕ್ಲಚ್ಚನ್ನು ಫಸ್ಟ್ ಗೇರಲ್ಲಿ ಯಾವ ರೀತಿ ನೀವು ಬಿಡ್ತೀರ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಓಕೆನಾ, ಇಲ್ಲಿ ಕುದುಕ್ಲಿದೆ ಸ್ವಲ್ಪ ಜಾಸ್ತಿನೇ. ಸೊ ಫಸ್ಟ್ ಗೇರಲ್ಲೇ ಇದೆ ಬ್ರೇಕು ಮತ್ತು ಈ ಒಂದು ಕ್ಲಚ್ ಏನಿದೆ ಅದನ್ನು ಅಪ್ಲೈ ಮಾಡ್ಕೊತೀನಿ. ಎಕ್ಸ್ಲೇಟರ್ನ ನೋಡ್ತಿರ್ಬೋದು, ಇಂಥ ಜಾಗದಲ್ಲೂ ಕೂಡ ನಾನು ಎಕ್ಸ್ಲೇಟರ್ನ ಕೊಡ್ತಿಲ್ಲ. ಅದೇ ಐಡ್ಲಿಂಗ್ ಪವರ್ ಏನಿರುತ್ತೆ ಐಡ್ಲಿಂಗಲ್ಲೇ ತಾನಾಗಿ ಈಗ ಕಾರ್ ಮೂವ್ ಆಗ್ತಿದೆ. ಸೊ ಇನ್ನು ನೆಕ್ಸ್ಟು ಇವಾಗ ರೋಡ್ ಫ್ರೀ ಇದೆ, ಇವಾಗ ನಾನು ಎಕ್ಸ್ಲೇಟರ್ನ ಕೊಡಬೇಕು ಅನ್ಕೊತೀನಿ, ಅಂದರೆ ಕಾರ್ನ ಸ್ಪೀಡ್ ಮಾಡೋಣ ಅಂತ ಅನ್ಕೊತೀನಿ ಅಂತಂದರೆ ಎಕ್ಸ್ಲೇಟರ್ನ ಕೊಡಬೇಕಾಗುತ್ತೆ. ಓಕೆನಾ, ಕ್ಲಚ್ಚು ಮತ್ತು ಎಕ್ಸ್ಲೇಟರ್ ಎರಡೂ ಕೂಡ ಈಕ್ವಲ್ ಆಗಿ ಯಾವಾಗಲೂ ಕೂಡ ಕೊಡೋದಕ್ಕೆ ಹೋಗಬಾರ್ದು. ಓಕೆನಾ, ಈ ಒಂದು ಕ್ಲಚ್ಚನ್ನು ರಿಲೀಸ್ ಮಾಡಿದ ನಂತರ ಕ್ಲಚ್ನ ಪ್ರೆಸ್ ಮಾಡಿ ನಾವು ಯಾವಾಗ ಹಿಂದಕ್ಕೆ ತೊಗೊತೀವೋ ಅದರ ನೆಕ್ಸ್ಟ್ ಎಕ್ಸ್ಲೇಟರ್ನ ನಾವು ಕೊಡಬೇಕಾಗುತ್ತೆ. ಎರಡನ್ನೂ ಕೂಡ ಜೊತೆಲಿ ಕೊಡಬಾರ್ದು. ಸೊ ಇವಾಗ ಫಾಸ್ಟ್ ಮಾಡಬೇಕು, ಸ್ವಲ್ಪ ಎಕ್ಸ್ಲೇಟರ್ ಕೊಟ್ಟಿದ್ದೀನಿ ಮತ್ತು ಒಂದು ಕ್ಲಚ್ಚನ್ನು ಅಪ್ಲೈ ಮಾಡಿಬಿಟ್ಟು ಗೇರ್ ಶಿಫ್ಟ್ ಮಾಡಿದ್ದೀನಿ. ಕ್ಲಚ್ ಅಪ್ಲೈ ಮಾಡ್ಬಿಟ್ಟು ಗೇರ್ ಶಿಫ್ಟ್ ಮಾಡೋ ಟೈಮಲ್ಲಿ ಎಕ್ಸ್ಲೇಟರ್ ಕೊಡ್ತಿರ್ಲಿಲ್ಲ. ಇವಾಗ ಮತ್ತೆ ರೈಸ್ ಮಾಡ್ತಿದ್ದೀನಿ, ನೋಡ್ತಿರ್ಬೋದು ರೋಡ್ ಕ್ಲಿಯರ್ ಇದೆ. ಸೊ ಇವಾಗ ಮತ್ತೆ ಥರ್ಡ್ ಗೇರ್ಗೆ ಹಾಕಬೇಕು, ಕ್ಲಚ್ಚನ್ನು ಫುಲ್ ಅಪ್ಲೈ ಮಾಡಿದ್ದೀನಿ, ಥರ್ಡ್ ಗೇರ್ಗೆ ಹಾಕಿದ್ದೀನಿ. ನೆಕ್ಸ್ಟ್ ಕ್ಲಚ್ ರಿಲೀಸ್ ಆಗಿದ ತಕ್ಷಣ ಎಕ್ಸ್ಲೇಟರ್ನ ಕೊಡ್ತೀನಿ. ಓಕೆನಾ, ಯಾವಾಗಾದ್ರೂ ಅಷ್ಟೇ ಕ್ಲಚ್ ಬಿಟ್ಟಿದ ನಂತರನೇ ನಾವು ಎಕ್ಸ್ಲೇಟರ್ನ ಕೊಡಬೇಕಾಗುತ್ತೆ. ಕ್ಲಚ್ಚು ಮತ್ತು ಎಕ್ಸ್ಲೇಟರ್ ಎರಡನ್ನೂ ಕೂಡ ಒಂದೇ ಸರಿ ಕೊಟ್ವಿ ಅಂತಂದರೆ ಗಾಡಿ ವೈಬ್ರೇಟ್ ಆಗುತ್ತೆ, ಸೌಂಡ್ ಬರುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ನಿಮ್ಗೆ ಭಯ ಸ್ಟಾರ್ಟ್ ಆಗುತ್ತೆ. ಸೊ ಯಾವುದನ್ನು ಅವೆರಡನ್ನೂ ಕೂಡ ಒಂದೇ ಸಾರಿ ಅಪ್ಲೈ ಮಾಡೋದಕ್ಕೆ ಹೋಗಲೇಬೇಡಿ. ಇನ್ನು ಕಾರ್ನ ಸ್ಟಾಪ್ ಮಾಡಬೇಕು, ಬ್ರೇಕ್ ಫಸ್ಟ್ ಅಪ್ಲೈ ಮಾಡಬೇಕು, ನೆಕ್ಸ್ಟ್ ಕ್ಲಚ್ಚನ್ನು ಅಪ್ಲೈ ಮಾಡಿದ್ದೀನಿ. ಇವಾಗ ಸೆಕೆಂಡ್ ಗೇರ್ಗೆ ಶಿಫ್ಟ್ ಮಾಡ್ಕೊತೀನಿ. ನೋಡ್ತಿರ್ಬೋದು ನಿಂತಂಗೆನೇ ಇದೆ, ಬಟ್ ಆದ್ರೂ ಕೂಡ ಸೆಕೆಂಡ್ ಗೇರಲ್ಲಿ ನಾವು ಮೂವ್ ಮಾಡ್ಬೋದು. ಐಡ್ಲಿಂಗಲ್ಲೇ ಮೂವ್ ಆಗುತ್ತೆ ಅದು. ಅಂದರೆ ನೀವು ಸ್ಟಾರ್ಟಿಂಗ್ ಬಿಗಿನರ್ಸ್ಗಳೇನಿದ್ದೀರಾ ನೀವು ಫಸ್ಟ್ ಗೇರ್ನಲ್ಲೇ ಮೂವ್ ಮಾಡಿ. ಕಾಮನ್ ಆಗಿ ಯಾರೆಲ್ಲ ಎಕ್ಸ್ಪರ್ಟ್ಸ್ಗಳಿದ್ದಾರೆ, ತುಂಬ ವರ್ಷದಿಂದ ಕಾರ್ ಓಡಿಸ್ತಾರೆ, ಅವರು ಸೆಕೆಂಡ್ ಗೇರ್ನಲ್ಲೇ ಈ ಒಂದು ಹಂಪ್ಸ್ ಬಂದರೂ ಅಷ್ಟೇ ಗಾಡಿ ನಿಂತಂಗಿದ್ರೂ ಕೂಡ ಈ ಒಂದು ಆಫ್ ಕ್ಲಚ್ಚಲ್ಲೇ ಬ್ಯಾಲೆನ್ಸ್ ಮಾಡಿಕೊಂಡು ಗಾಡಿನ ಮೂವ್ ಮಾಡ್ತಾರೆ. ನೀವು ಕೂಡ ಡೇ ಬೈ ಡೇ ಹೋಗ್ತಾ ನಿಮ್ಗೂ ಕೂಡ ಅದೇ ಒಂದು ಆಫ್ ಕ್ಲಚ್ಚಲ್ಲಿ ಗಾಡಿನ ಮೂವ್ ಮಾಡುವಂಥದ್ದು, ಈ ಒಂದು ಸೆಕೆಂಡ್ ಗೇರ್ನಲ್ಲಿ ಇದ್ರೂ ಕೂಡ ಮೂವ್ ಮಾಡುವಂಥದ್ದು ನಿಮಗೆ ಐಡಿಯಾ ಬರುತ್ತೆ. ಸೊ ಈಗ ಮತ್ತೆ ಹಂಪ್ಸ್ ಬಂದಿದೆ, ಸೊ ಬ್ರೇಕು ಮತ್ತು ಕ್ಲಚ್ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಫಸ್ಟ್ ಗೇರ್ಗೆ ಇವಾಗ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನಿಧಾನಕ್ಕೆ ಇವಾಗ ನಾನು ಲೆಫ್ಟ್ ಸೈಡ್ಗೆ ತೊಗೊಬೇಕು ಅಂದರೆ ಲೆಫ್ಟ್ ಸೈಡ್ ಇಂಡಿಕೇಟರ್ನ ಆನ್ ಮಾಡ್ಕೊಬೇಕಾಗುತ್ತೆ ನೀವು. ಮತ್ತು ಸ್ಟೇರಿಂಗ್ ಏನಿರುತ್ತೆ ಇದನ್ನು ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಈ ರೀತಿ ರೊಟೇಟ್ ಮಾಡಬೇಕಾಗುತ್ತೆ. ಲೆಫ್ಟ್ ಸೈಡ್ ತೊಗೊತಿದ್ದೀನಿ ಅಂದರೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಮಿರರ್ನು ಕೂಡ ನೀವು ಗಮನಿಸಬೇಕಾಗುತ್ತೆ, ಯಾಕೆಂದರೆ ವೆಹಿಕಲ್ಗಳು ಹಿಂದೆ ಬರ್ತಿರುತ್ತೆ. ನಿಮಗೆ ಕಂಪ್ಲೀಟಾಗಿ ನೆಕ್ಸ್ಟ್ ಪಾರ್ಟಲ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಜಡ್ಜ್ಮೆಂಟ್ ತೊಗೊಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ. ಇದಿಷ್ಟು ಈ ಒಂದು ಪಾರ್ಟ್ 18 ವಿಡಿಯೋ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಕಾಮೆಂಟ್ ಮಾಡಿ, ಮತ್ತು ಇನ್ಸ್ಟಾ ಐ ಡಿ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಏನೇ ಒಂದು ಡೌಟ್ಸ್ ಇತ್ತು ಅಂದರೂ ಕೂಡ DM ಮಾಡಿ ನಿಮಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿಬಿಟ್ಟು ಆ ಒಂದು ಪ್ರಾಬ್ಲಮ್ ಏನಿದೆ ಅದಕ್ಕೆ ನಾನು ಸೊಲ್ಯೂಷನ್ನ ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.